ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅಂದ್ರೆ ಇದೆಲ್ಲ ಮಾಡಿದ್ದು ಯಾರು ಅಂತ ಗೊತ್ತಾ ಎಂದ್ಲು. ಹೌದು ಎಂದ. ಯಾರ ಸುರ? ನನ್ನ ಕ್ಯಾರೆಕ್ಟರ್ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದವ್ರು ಯಾರು ಎಂದು ಕೇಳಿದ ಮಡದಿ ಬಳಿ ಬಂದು ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ನ ಅಡುಗೆಗೆ ಹೆಚ್ಚು ಮಸಾಲ ಹಾಕಿ ನನ್ನ ಕಡೆಯಿಂದ ಶಿಕ್ಷೆ ಕೊಡಿಸಿದವರು, ಎಲ್ಲರ ಮುಂದೆ ನಿಂಗೆ ಕುಡಿಸಿ ನನ್ನ ಕಡೆಯಿಂದ ನಿಂಗೆ ಶಿಕ್ಷೆ ಕೊಡಿಸೋ ಪ್ರಯತ್ನ ಮಾಡಿದವರು ಎಂದು ನಕ್ಕ. ಅಂದರೆ ಎಂದವಳು ಇನ್ನೂ ಅಚ್ಚರಿಯಾಗಿ ನೋಡಲು, ಇದೆಲ್ಲ ಶೀಲಾ ಅವರ ಲೀಲೆ ಎಂದ. ಇದು ಶೀಲಾ ಮಾಡಿದ್ದ? ನಿಂಗೆಂಗೆ ಗೊತ್ತಾಯಿತು? ಅವಳು ಅಡುಗೆ ಕೆಡಿಸಿದ್ಲು ಅಂತ ಹೇಗೆ ಗೊತ್ತಾಯಿತು? ಅವಳೇ ಗುಡಿಸಿದ್ದು ಅಂತ ಹೇಗೆ ಗೊತ್ತಾಯಿತು ಎಂದು ಕೇಳ್ತಾ ನಿಂತ ಚಾರು ಮುಖ ನೋಡಿ, ನಿಂಗೆ ಬೀವಿ ಬಗ್ಗೆ ಗೊತ್ತಿಲ್ಲ ವೈಫಿ? ಇಲ್ಲ, ಗೊತ್ತಿದ್ದು ಉತ್ತರ ನನ್ನಿಂದ ಬಯಸ್ತಿದ್ಯಾ ಎಂದು ನಕ್ಕ. ಗೊತ್ತು, ಆದರೆ ಹೇಗೆ ಗೊತ್ತಾಯಿತು ಅಂತ ತಿಳಿಯೋ ಕುತೂಹಲ ಎಂದವಳ ಮಾತಿಗೆ ಬೆನ್ನು ಹಾಕಿ ಹೆಜ್ಜೆ ಸಾಗಿಸುತ್ತಾ, ಅಡುಗೆ ಕೆಡಿಸಿದ್ದು ಅವಳೇ ಅನ್ನೋ ಊಹೆ ಮಾಡಿರಲಿಲ್ಲ ನಾನು. ಆದರೆ ನೀನು ಆ ರೀತಿ ಬಿಸ್ನೆಸ್ ಮೀಟಿಂಗ್ನಲ್ಲಿ ಕೂಡಿ ಬಂದಾಗ ಯಾಕೋ ಸಣ್ಣ ಅನುಮಾನ ಬಂತು. ನಿಂಗೆ ಗೊತ್ತಲ್ವ, ನಾನು ಅಡುಗೆ ಮನೆಯಲ್ಲಿ CC ಕ್ಯಾಮ್ರಾ ಹಾಕ್ಸಿದ್ದು. ಆಗ ಏನಾಗಿರ್ಬಹುದು ಅಂತ ಎಲ್ಲನ ಕೂತು ನೋಡಿದೆ. ಆಗ ಗೊತ್ತಾಯಿತು, ರಾಜಿಯವರು ನಿಂಗೆ ನೀರು ಕೊಟ್ಟರು. ಅದನ್ನು ನೀನು ಕುಡಿದು ಮುಖ ಕಿವುಚಿ ಏನೋ ಕೇಳಿದೆ. ಆಗಲೇ ಗೊತ್ತಾಯಿತು ಅದು ನೀರಲ್ಲ ಅಂತ. ಸೊ ನನ್ನ ಅನುಮಾನ ಕ್ಲಿಯರ್ ಆಯಿತು. ಅವರನ್ನು ವಿಚಾರಿಸಿದೆ, ಶೀಲಾ ಬಗ್ಗೆ ಹೇಳಿದ್ರು. ಎಂಗೇಜ್ಮೆಂಟ್ ಮುಗಿದ ಮೇಲೆ ಅವಳಿಗೆ ಮಂಗಳಾರತಿ ಮಾಡೋಣ ಅನ್ನಿಸ್ತು. ಅಷ್ಟರಲ್ಲಿ ಒಂದು ಕಾಲ್ ಬಂತು, ನಿನ್ನ ಹೆಂಡತಿ ಯಾರ ಜೊತೆಯಲ್ಲೋ ಇದ್ದಾಳೆ ಅಂತ. ಆ ಕ್ಷಣನೇ ಅವರನ್ನು ಸಿಗದು ಬಿಡಬೇಕು ಅನಿಸಿದ್ದು ನಿಜ. ಆದರೆ ಈ ಬಾರಿ ಯಾರು ನಿನ್ನ ಟಾರ್ಗೆಟ್ ಮಾಡಿತ್ತು ಅಂತ ತಿಳಿಯೋಕೆ ಅಲ್ಲಿಗೆ ಹೋಗಿದ್ದೆ. ಹೋಟೆಲ್ ಒಳಗಡೆ ಬರೋ ಮುನ್ನ ಶೀಲಾ ಕಾರ್ ಹೋಟೆಲ್ ಹಿಂದಕ್ಕೆ ಪಾರ್ಕ್ ಆಗಿದ್ದು ಕಣ್ಣಿಗೆ ಬಿತ್ತು. ಆಗಲೇ ಗೊತ್ತಾಗಿತ್ತು ಇದು ಶೀಲಾ ಕೆಲಸ ಅಂತ. ಆ ಹೋಟೆಲ್ ಒಳಗೆ ಬಂದಮೇಲೆ ನಿನ್ನ ನೋಡಿ ಬೇಕು ಅಂತಾನೆ ಆ ರೀತಿ ರಿಯಾಕ್ಟ್ ಮಾಡಿ ಬೈದು ಹೊರಗಡೆ ಬಂದೆ. ಆಗ ಶೀಲಾ ಗಾಡಿ ಅಲ್ಲಿರಲಿಲ್ಲ. ಆದರೆ ನನ್ನ ಕಾರ್ ಫ್ರಂಟ್ ಮಿರರಲ್ಲಿ ಶೀಲಾ ಹೋಟೆಲ್ ರೂಮ್ ಒಂದರ ಕಿಟಕಿಯಿಂದ ಇಣುಕಿ ನೋಡ್ತಾ ಇದ್ದಿದ್ದು ಮಾತ್ರ ಗೊತ್ತಾಯಿತು. ಸೊ ಅವಳನ್ನು ಟ್ರ್ಯಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅವಳು ಕಾಲೇಜಲ್ಲಿದ್ದಾಗ ನನಗೆ ಪ್ರಪೋಸ್ ಮಾಡಿದ್ಲು. ನಾನು ರಿಜೆಕ್ಟ್ ಮಾಡಿದ್ದೆ. ಆಗ ಸುಮ್ಮನೆ ಆಗಿದ್ಲು. ಆದರೆ ಅವಳಿಗೆ ಆ ವಸೀಂ ಮತ್ತು ಅಭಿ ಕ್ಲೋಸ್ ಇದ್ದ ಕಾರಣ ಅವ್ರ ಕೆಟ್ಟ ಬುದ್ಧಿ ಬಂದಂತಿದೆ. ಬಟ್ ನಥಿಂಗ್ ಟು ವರಿ, ನಾನು ಪಾಠ ಕಲಿಸ್ತೀನಿ ಎಂದು ಹೇಳಿ ಅವಳತ್ತ ನೋಡಲು ತನ್ನ ಗಂಡನ ಮೇಲೆ ಗರ್ವ ಹೆಚ್ಚಿದ ರೀತಿ ಖುಷಿಯಲ್ಲಿ ನಗುತ್ತಾ ಓಡಿ ಬಂದು ಬಿಗಿದಪ್ಪಿದಳು ಚಾರು. ಅವಳಿಗೆ ಒಂದು ಕ್ಷಣ ಅವನು ಅವಳ ಮೇಲಿಟ್ಟಿರೋ ನಂಬಿಕೆ ಕುರಿತು ಕೊಂಡಾಡಬೇಕು ಅನ್ನಿಸ್ತು. ಅವನ ಸಮಯೋಚಿತ ನಿರ್ಧಾರಗಳ ಬಗ್ಗೆ ಹೊಗಳಬೇಕು ಅನ್ನಿಸ್ತು. ಆದರೆ ಅವನು ತೆಗೆದುಕೊಂಡಿರೋ ನಿರ್ಧಾರ ನಿಂದು ಕಣ್ ತುಂಬಿತ್ತು. ವೈಫಿ, ನಾನು ನಿನ್ನ ಯಾವತ್ತೂ ಅನುಮಾನಿಸಲ್ಲ. ನಿಂಗೆ ನೆನಪಿದ್ಯಾ, ಅವತ್ತು ಕ್ಯಾಪ್ಟನ್ ಜೊತೆ ನೀನು ತುಂಬ ಕ್ಲೋಸ್ ಮೂವ್ ಮಾಡಿದೆ ಅಂತ ನಾನು ಮುನಿಸ್ಕೊಂಡು ಕೆಟ್ಟದಾಗಿ ಮಾತಾಡಿದ್ದೆ. ಆಗ ನೀನು ನನ್ನ ಹತ್ರ ಮಾತು ಬಿಟ್ಟು ಕಾಡಿದ್ದೆ. ನಾನು ಇನ್ಯಾವತ್ತೂ ಆ ರೀತಿ ಅನುಮಾನಿಸಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ ಎಂದವನು ಹೇಳುವಾಗ, ನೆನಪಿದೆ ಅಸುರ, ನೀ ನನ್ನ ಮೇಲೆ ಯಾವತ್ತೂ ಅನುಮಾನ ಪಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ, ನೆನಪಿದೆ ಎಂದವಳ ಮಾತು ಕೇಳಿ, ಎಸ್ ವೈಫಿ, ಈ ಲಕ್ಕಿ ಯಾವತ್ತೂ ಮಾತು ತಪ್ಪಲ್ಲ ಎಂದು ಅವಳ ಹಣೆಗೆ ಹಣೆ ಸೇರಿಸಿದ್ದ. ಮುಂದೇನು ಮಾಡ್ತೀಯ ಅಸುರ? ಆ ಶೀಲಾನ ಆಫೀಸ್ನಿಂದ ಹೊರಗಾಗ್ತೀಯಾ ಎಂದು ಕೇಳಿದ್ಲು. ಅವಳಿಗೆ ಅಸುರನ ಮುಂದಿನ ನಡೆ ಬಗ್ಗೆ ಕೇಳೋ ಕುತೂಹಲ. ಇಲ್ಲ ವೈಫಿ, ನಾನು ಹೊರಗಾಕಲ್ಲ. ಅವಳೇ ಹೊರಗೋಗೋ ಹಾಗೆ ಮಾಡ್ತೀನಿ. ಅವಳಿಗೆ ಲಕ್ಕಿ ಸಹವಾಸ ಸಾಕು ಅನಿಸೋ ಹಾಗೆ ಮಾಡ್ತೀನಿ. ಅದು ನಂಗೆ ಬಿಡು. ಬಟ್ ಅದಾಗಬೇಕು ಅಂದರೆ ನಾವಿಬ್ಬರು ಆಫೀಸಲ್ಲೂ ಈ ಜಗಳ ಮುಂದುವರಿಸ್ಬೇಕು ಪ್ಲೀಸ್ ಎಂದವನ ಮಾತಿಗೊಪ್ಪಿ ಆಯಿತು ಎಂದಳು. ಆದರೆ ಅದೇಕೋ ಸಿಟ್ಟು ತೋರೋ ಬಯಕೆಯಲ್ಲಿ, ಹಸುರ, ನೀನಾದರೂ ನನಗೆ ಸಿಕ್ಕಾಪಟ್ಟೆ ಕಾಡಿಸ್ದೆ, ಬೈದೆ, ಅಳಿಸಿದ್ಯಾ. ನನ್ನ ತಂಗಿ ಎಂಗೇಜ್ಮೆಂಟ್ ಪೂರ್ತಿ ನಾನು ಬೇಜಾರಲ್ಲೇ ಇರೋ ಹಾಗೆ ಮಾಡಿದ್ಯಾ, ನನಗೆ ಬೇಜಾರು ಮಾಡಿದ್ಯಾ. ಇದಕ್ಕೆಲ್ಲ ನನಗೇನು ಸಿಗಲ್ವಾ? ನಾನು ಮಿಸ್ಸಸ್ ಬೇಬಿ, ಸೊ ನನಗೆ ಲಾಭ ಬೇಕು ಎಂದವಳನ್ನು ತನ್ನ ಮೈಗಂಟಿಸಿಕೊಂಡು, ಏನು ಬೇಕು ವೈಫಿ ಮೆತ್ತಗೆ ಕೇಳಿದ. ಏನು ಕೇಳಿದ್ರು ಕೊಡ್ತೀಯ ಅಲ್ವಾ ಎಂದ್ಲು. ಲಕ್ಕಿ ಮಾತು ಕೊಟ್ಟರೆ ಮುಗೀತು, ಏನು ಬೇಕಾದರೂ ಕೇಳು, ಕೊಡ್ತೀನಿ ಎಂದ. ನಿಂಗೆ ಕಷ್ಟ ಅನ್ನಿಸ್ಬಹುದು ಎಂದ್ಲು. ಏನು? ಲಕ್ಕಿಗೆ ಕಷ್ಟ ಅನಿಸೋದು ಎಂದ ಹುಬ್ಬೆರಡು ಕೂಡಿ. ಮಾತು ಕೊಡು, ಕೊಡ್ತೀನಿ ಅಂತ ಎಂದು ಕೈ ಚಾಚಿದ್ಲು.
ಅದೇನು ಬೇಕು ವೈಫಿ ಎಂದು ನಗುತ್ತಾ ಅವಳ ಕಣ್ಗಳನ್ನು ನೋಡಲು ಅವಳ ಕಣ್ಣುಗಳು ಏನೋ ಹೇಳುತ್ತಿವೆ. ಆದರೆ ಅವನಿಗೆ ಅರ್ಥ ಆಗ್ತಿಲ್ಲ. ಅವಳಲ್ಲಿ ಎಂದಿಲ್ಲದ ಹೊಸತನ ಕಾಣ್ತಿದೆ. ಆದರೆ ಯಾಕೆ ಅದು ಅರ್ಥ ಆಗ್ತಿಲ್ಲ. ವೈಫಿ ಈ ಥರ ಕಾಡಬೇಡ, ಏನು ಅಂತ ಬೇಗ ಹೇಳು. ಬ್ಯಾಡ್ ಬಾಯ್ ತುಂಬ ಬ್ಯಾಡ್ ಆಗಬೇಕಾಗತ್ತೆ ಎಂದವನಿಂದ ದೂರ ನಿಂತು, ಅದು ಅಸುರ ಅದು ಎಂದು ಏನೋ ಆಲೋಚನೆಯಲ್ಲಿ ಹೇಳಲು ನಿಂತಿದ್ದ ಮಡದಿಯನ್ನು ಮೆತ್ತಗೆ ಬೆನ್ನಿಗಪ್ಪಿ, ಏನು ವೈಫಿ ಬೇಗ ಎಂದು ಕೆನ್ನೆಯಲ್ಲೇ ಮಾತಾಡಿಸಿದ. ಅವನಿಂದ ಕೊಂಚ ಬಿಡುವು ತೆಗೆದುಕೊಂಡು, ಈಗ ಬೇಡ, ಬೇಕು ಅಂದ ಕೇಳ್ತೀನಿ, ತಯಾರಿರಬೇಕು, ಇಲ್ಲ ಅನ್ನೋ ಹಾಗಿಲ್ಲ, ನನ್ನ ಮೇಲೆ ನಂಬಿಕೆ ಇದ್ದರೆ ಪ್ರಾಮಿಸ್ ಮಾಡು ಎಂದು ಕೈ ಚಾಚಿದ್ಲು. ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಯಾವತ್ತೂ ಹೇಳಲ್ಲ ವೈಫಿ. ಐ ಟ್ರಸ್ಟ್ ಯು ಸೋ ಮಚ್. ಪ್ರಾಮಿಸ್, ನೀನು ಏನು ಕೇಳಿದ್ರು ನಾನು ಕೊಡ್ತೀನಿ ಎಂದು ಪ್ರಮಾಣ ಮಾಡಿದ. ಆದರೆ ಅವಳು ಕೇಳೋದನ್ನು ಈತ ಕೊಡುವಾಗ ಅವನಿಗಾಗೋ ಬೇಸರ ನೋವಿನ ಬಗ್ಗೆ ಮುನ್ಸೂಚನೆ ಇಲ್ಲ ಅವನಿಗೆ. ಥ್ಯಾಂಕ್ಸ್ ಅಸುರ ಎಂದು ಅಪ್ಪಿದವಳು, ಸಾರಿ ಅಸುರ, ನನ್ನ ಹತ್ರ ಬೇರೆ ದಾರಿ ಇಲ್ಲ. ನೀನಾಗಿ ಇದಕ್ಕೊಪ್ಪಲ್ಲ. ನಿನ್ನ ಈ ರೀತಿ ಸಿಕ್ಕಿಸೋದು ಹೋದರೆ ನನ್ನ ಆಸೆ ಈಡೇರಲ್ಲ. ನನಗೆ ನಿನ್ನವಳಾಗೋ ಆಸೆ ಇದೆ ಅಂತ ಮನಬಿಚ್ಚಿ ಹೇಗೆ ಹೇಳಬೇಕು ಗೊತ್ತಿಲ್ಲ. ಆದರೂ ಗಟ್ಟಿ ಮನಸ್ಸು ಮಾಡಿ ಟೈಮ್ ನೋಡಿಕೊಂಡು ಹೇಳೇ ಹೇಳ್ತೀನಿ ಎಂದ್ಕೊಂಡ್ಳು. ವೈಫಿ ಲೇಟ್ ಆಗಿದೆ, ಲೆಟ್ಸ್ ಸ್ಲೀಪ್ ಎಂದವನ ಮಾತಿಗೆ ಸರಿ ಎಂದು ತಲೆಯಾಡಿಸಿದವಳು ಹಾಗೆ ಹಾಸಿಗೆಯತ್ತ ಹೊರಟವಳನ್ನು ತಾನೇ ಹೊತ್ತು ತಂದು ಮಲಗಿಸಿ ಹೊದಿಕೆ ಒದಿಸಿ ಹಣೆಗೆ ಮುತ್ತಿಟ್ಟು, ಗುಡ್ ನೈಟ್ ವೈಫಿ ಎಂದ. ಅವನ ಹಣೆಗೆ ತಾನು ಮುತ್ತಿಟ್ಟ ಚಾರು, ಗುಡ್ ನೈಟ್ ಅಸುರ ಎಂದು ಅವನ ಎದೆಗೂಡಿಗೆ ಸೇರಿ ನಿದ್ರಿಸಿದಳು. ಮಾರನೇ ದಿವಸ ಬೇಗ ಎದ್ದು ರೆಸಾರ್ಟ್ ಗಾರ್ಡನ್ ಏರಿಯಾದಲ್ಲಿ ಕೂತು ಮಾತಾಡ್ತಿದ್ರು ಅಜ್ಜ, ಅಜ್ಜಿ, ಶೈಲಜಾ, ಜಯನ್ ಹಾಗೂ ಉಜ್ವಲ. ಚೆಲುವಿ ಹಾಗೂ ಬಸವ ಇಡೀ ರೆಸಾರ್ಟ್ ನೋಡೋದ್ರಲ್ಲೇ ಕಾಲ ಕಳೀತಿದ್ರು. ದಿಯಾ ತಾನಾಗಿ ಅವ್ರ ಬಳಿ ಹೋಗಿ ಕಾಫಿ, ಟೀ, ಹಾಲು ಕೊಡ್ತಾ ಇದ್ಲು. ಆಕಾಶ್ ಅಂತೂ ಸೈಲೆಂಟ್ ಬಾಯ್ ಆಗಿದ್ದಾನೆ. ಎಲ್ಲರೂ ಅವಳ ಕೈಯಿಂದಲೇ ಪಡೆದ್ರು. ಆದರೆ ಉಜ್ವಲ ಬಳಿ ಆಕೆ ಹೋದಾಗ ಮೂತಿ ತಿರುವಿ ಬೇಡ ಎಂದ್ಲು. ಬೇಸರ ಪಟ್ಟರೂ ಸುಮ್ಮನಾದಳು ದಿಯಾ. ಮದುವೆಗೆ ತುಂಬ ದಿವಸ ಬೇರೆ ಇಲ್ಲ. ನಾವು ಸೀರೆ ಒಡವೆ ಕೊಂಡ್ಕೊಳ್ಬೇಕು, ಲಗ್ನ ಪತ್ರಿಕೆ ಹಂಚಬೇಕು, ಎಷ್ಟೆಲ್ಲ ತಯಾರಿ ನಡೆಸೋದು ಬಾಕಿ ಇದೆ ಎಂದು ಶೈಲಜಾ ಹೇಳುವಾಗ, ಇವರಿಗೆಲ್ಲ ಈ ಮದುವೆ ಸಡಗರದಲ್ಲಿ ಮಾಡುವ ಬೈಕೆ ಯಾಕೋ, ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿದ್ದು ಅರ್ಥ ಆಗ್ತಾ ಇಲ್ವಾ ಎಂದ್ಕೊಂಡು ಉರಿದಳು ಉಜ್ವಲ. ಶೈಲು, ಪತ್ರಿಕೆ ಬೇಗ ಹಂಚಬೇಕೆ, ತಚ್ಚು ಮದುವೆನ ಊರಲ್ಲಿ ಯಾರಿಗೂ ಹೇಳ್ದೆ ಮಾಡಿದ್ವಿ, ಈ ಬಾರಿ ಎಲ್ರಿಗೂ ಹೇಳಬೇಕು ಎಂದರು ಅಜ್ಜಿ. ಹೌದು ಅಮ್ಮ, ನಾನು ಅವತ್ತೇ ಪತ್ರಿಕೆ ಫೈನಲ್ ಮಾಡಿಸ್ತೀನಿ, ನಾಡಿದ್ದೇ ಬರುತ್ತೆ, ಹಂಚೋಕ್ಕೆ ಶುರು ಮಾಡೋಣ, ದೂರದವ್ರಿಗೆ ಕಾಲ್ ಮಾಡಿ ಹೇಳೋಣ ಎನ್ನುತ್ತಾ, ಶ್ರೀಕಂಠ ಅವರೇ, ನಿಮ್ಮ ಕಡೆಯಿಂದ ಯಾರನ್ನೆಲ್ಲ ಕರಿಬೇಕೋ ಸಂಕೋಚ ಇಲ್ಲದೆ ಕರೀರಿ ಎಂದಾಗ, ನಮ್ಮ ಸಂಬಂಧಿಕರು ಅಂತ ಯಾರೂ ಇಲ್ಲ, ಎಲ್ಲರೂ ನಾವು ಎಲ್ಲ ಕಳ್ಕೊಂಡಂತೆ ನಮ್ಮನ್ನು ಮರ್ತ್ಬಿಟ್ಟಿದ್ದಾರೆ. ಚೆನ್ನಾಗಿದ್ದಾಗ ಎಲ್ಲ ಜೊತೆ ಇದ್ದರು, ಯಾವಾಗೆಲ್ಲ ಕಳ್ಕೊಂಡ್ವೋ ಆಗ ಅವರು ಕೊಟ್ಟ ಮರ್ಯಾದೆ ಮರೆಯುವಂಥದ್ದಲ್ಲ. ನನಗೆ ಚಾರು ಮತ್ತು ದಿಯಾ ಇಬ್ಬರು 2 ಕಣ್ಗಳು, ಅವೆರಡು ಬಿಟ್ಟರೆ ಮತ್ತಾರೂ ಇಲ್ಲ. ಸಣ್ಣ ಭೂಮಿ ಇದೆ, ಮುಂದೆ ಅಲ್ಲೇ ವ್ಯವಸಾಯ ಮಾಡಬೇಕು ಅಂತ ಇದ್ದೀನಿ. ಮಗಳ ಮದುವೆ ಮುಗಿದ್ರೆ ಅಲ್ಲೇ ಹೋಗಿರ್ತೀನಿ ಎಂದವರ ಮಾತಲ್ಲಿ ನೋವಿತ್ತು. ಸಂಬಂಧ ಅನ್ನೋದು ಬರೀ ತಿಂದು ಕಕ್ಕಿ ಹೋಗೋದಲ್ಲ, ಕಷ್ಟ ಬಂದಾಗ ಜೊತೆನಾಗಿದ್ದು ಧೈರ್ಯ ತುಂಬೋದು. ಕಷ್ಟ ಕಾಲದಾಗ ಜೊತೆಗಿರದ ಸಂಬಂಧಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಹೊಸ ಕುಟುಂಬ ಸಿಕ್ಕಿದ ಮ್ಯಾಕೆ ಚಿಂತೆ ಯಾಕೆ ಮಾಡ್ತೀರಿ? ಇದು ನಿಮ್ಮ ದೊಡ್ಡ ಕುಟುಂಬ, ಇನ್ನು ಮೊಮ್ಮಗ್ಗಿನ ನೋಡೋ ಆಸೆ ಅಲ್ವೇನು ಎಂದು ಅಜ್ಜ ಹೇಳುವಾಗ ಆ ಕಡೆಯಿಂದ ಸಂತು, ಅಮ್ಮು, ಈ ಕಡೆಯಿಂದ ಲಕ್ಕಿ, ಚಾರು ಇಬ್ಬರು ಜೊತೆಗೆ ಬಂದಿದ್ರು. ಲಕ್ಕಿ ಚಾರು ಮೇಲೆ ಎಲ್ಲರ ಕಣ್ಣು. ಅಲ್ಲೇನು ಮಾತುಕತೆ ನಡೀತಿದೆ ಅಂತ ಗೊತ್ತಿಲ್ಲ, ಆದರೆ ತಯಾರಾಗಿ ಜೊತೆ ಜೊತೆ ಬರ್ತಿದ್ರು. ಎಲ್ಲರೂ ಅವರನ್ನೇ ನೋಡ್ತಿರುವಾಗ ಚಾರು ಮುಜುಗರ ತೋರಿದ್ರೆ ಲಕ್ಕಿ ಫ್ಯಾಷನ್ ಶೋ ಕೊಡುವಂತೆ ಅವಳ ಕೈನ ಇನ್ನಷ್ಟು ಭದ್ರಪಡಿಸಿದ. ಹಸುರ, ಏನಿದು, ಬಿಡು ಕೈ, ಮೊದಲು ಎಲ್ಲರೂ ಸುಮ್ಮನೆ ನಮ್ಮನ್ನೇ ನೋಡ್ತಾ ಇದ್ದಾರೆ ಎಂದು ಕೈ ಬಿಡಿಸಿಕೊಳ್ಳೋ ಪ್ರಯತ್ನದಲ್ಲಿದ್ಲು. ನೋಡಲೇ ಬಿಡು ವೈಫಿ, ನಮ್ಮ ಜೋಡಿನೇ ಆಗಿದೆ, ಎಲ್ಲರ ಕಣ್ಣು ಕುಕ್ಕುವ ಹಾಗೆ, ಬೆಸ್ಟ್ ಜೋಡಿ ಎಂದು ಕಣ್ಣು ಹೊಡೆದ. ಹಾಗೆ ಬಂದವಳು, ಗುಡ್ ಮಾರ್ನಿಂಗ್ ಅಮ್ಮ, ಅಜ್ಜಿ, ಅಜ್ಜ, ಶುಭೋದಯ ಎಂದು ನಕ್ಕಳು. ಬಂದ್ಲು ವಯ್ಯಾರಿ, ಎಲ್ಲ ಮಾಡಿ ಈಗೇನು ಗೊತ್ತೇ ಇಲ್ಲ ಅನ್ನೋ ಥರ ಗಿಮಿಕ್ ಲೇಡಿ ಎಂದು ಬೈಕೊಂಡ್ಳು ಉಜ್ವಲ.
ಬನ್ನಿ ಬನ್ನಿ ಅತ್ತಿಗೆ, ನಿಮ್ಮ ಬಗ್ಗೆನೆಯ ಮಾತಾಡ್ತಿದ್ರು ಎಂದ ಬಸವ. ಅಮ್ಮು ಕೂಡ ಹಾಗೆ ಬಂದು ಎಲ್ಲರನ್ನೂ ಮಾತಾಡುತ್ತಾ ಟೀ ತೆಗೆದುಕೊಂಡ್ಳು. ಸಂತು ಕಣ್ಣು ಅಮ್ಮು ಮೇಲೆ ಇದೆ. ಅವನನ್ನ ಕಾಡಿಸಲು ಆಕೆ ಅವನನ್ನ ನೋಡಿದ್ರೂ ನೋಡದ ಹಾಗೆ ನಟನೆ ಮಾಡಿದ್ಲು. ಏನೋ ಬಸವ, ನಮ್ಮ ಬಗ್ಗೆ ಮೀಟಿಂಗ್ ನಡ್ತಿದ್ದು ಎಂದು ಬಸವನ ಹೆಗಲ ಮೇಲೆ ಕೈ ಹಾಕಿ ಕೇಳುತ್ತಾ ಕಾಫಿ ಕಪ್ಗೆ ತುಟಿ ಸೇರಿಸಿದ ಲಕ್ಕಿ. ಅಣ್ಣ, ಅದೇ ಜೂನಿಯರ್ ದಚ್ಚು ಅಥವಾ ಜೂನಿಯರ್ ಚಾರವ್ವ ಯಾವಾಗ ಬರ್ತಾರೆ ಅಂತ ಎಂದು ಕಿಸಕ್ಕನೆ ನಕ್ಕಳು ಚೆಲುವಿ. ಕಾಫಿ ಹೀರ್ತಿದ್ದವನಿಗೆ ನೆತ್ತಿಗೇರಿತು. ಹಾಗೆ ಕೆಮ್ಮು ಶುರುವಾಯ್ತು ಲಕ್ಕಿಗೆ. ಎಲ್ರೂ ಒಳಗೊಳಗೆ ನಗುತ್ತಿರಲು ಚಾರು ಹಾಗೆ ನಾಚುತ್ತಾ ತಂಗಿ ಬಳಿ ಹೊರಟು ನಿಂತಳು. ಅಣ್ಣನ್ನ ಅವ್ರ ಕೂಸು ನೆನೆಸ್ಕೊಳ್ತೋ ಏನೋ ಎಂದ ಬಸವ. ಅವನ ಹೊಟ್ಟೆಗೆ ಒಂದು ಗುದ್ದುಗೆ ಕೊಟ್ಟ ಲಕ್ಕಿ. ಚಾರು ಇನ್ನಷ್ಟು ನಾಚಿಕೆಯಲ್ಲಿ ತಲೆ ಬಾಗಿ ಕಾಫಿಗೆ ಸಕ್ಕರೆ ಹಾಕ್ತಾ ನಿಂತ್ಬಿಟ್ಲು. ಅತ್ತಿಗೆಯಮ್ಮ, ನಾಚ್ಕೊಂಡು ಅತ್ತ ಇತ್ತ ಹೋದ್ರೆ ಯಾರು ಬಿಡೋಕ್ಕಿಲ್ಲ. ದಿಯಮ್ಮ ಮದುವೆ ಮುಗಿದ್ಮ್ಯಾಕೆ ಮನೆಗೆ ತೊಟ್ಲು ಕಟ್ಟಲೇಬೇಕು ಎಂದು ಚೆಲುವಿ ಬೇರೆ ಇನ್ನಷ್ಟು ಕೆನ್ನೆ ಕೆಂಪಾಗಿಸಿದ್ಲು. ಹೌದು, ನಮಗೆ ಮೊಮ್ಮಗು ಬೇಕೇ ಬೇಕು ಎಂದು ಶೈಲಜಾ ಬೇರೆ ಅದರ ಬಗ್ಗೆ ಎಲ್ಲರ ಮುಂದೆಯೇ ಮಾತು ತೆರೆದ್ಬಿಟ್ರು. ಚಾರು ತಲೆ ಎತ್ತದೆ ಹಾಗೆ ತುಟಿಯಲ್ಲಿ ಮೂಡ್ತಿರೋ ನಗುವನ್ನ ಹಿಡಿದುಕೊಂಡು ನಿಂತಿದ್ಲು. ನನ್ನ ಮಗನಿಗೆ ಗೂಬೆನ ಮದುವೆ ಮಾಡಿಸಿ ಈ ಬ್ಯಾಟ್ ಬಾಯ್ ಜೊತೆ ಈ ವಯ್ಯಾರಿ ಮಗು ಮಾಡ್ಕೋಬೇಕಾ? ಆಮೇಲೆ ಆ ಮಗುದೇ ದರ್ಬಾರ್ ಆಗತ್ತೆ. ನನ್ನ ಮಗ ಯಾವುದ್ರಲ್ಲೂ ಮುಂದೆ ಇರಬಾರ್ದಾ ಎಂದ್ಕೊಂಡು ಹಿಡೀ ಶಾಪ ಹಾಕಿದ್ಲು ಹುಚ್ಚು. ಅಮ್ಮು ಚಾರು ಮುಖ ನೋಡಿ, ಚಾರು ಲಕ್ಕಿ ಮಧ್ಯೆ ಎಲ್ಲ ಕಲಹ ಸರಿ ಹೋಯ್ತಾ? ನಿನ್ನೆ ಪೂರ್ತಿ ಚಾರು ಅಷ್ಟು ಬೇಜಾರಲ್ಲಿದ್ಲು, ಇವತ್ತೇನಿಷ್ಟು ಖುಷಿಯಾಗಿದ್ದಾಳೆ? ಒಂದು ವೇಳೆ ಲಕ್ಕಿ ಚಾರುನ ಒಪ್ಪುದ್ರಾ ಎಂದು ಅನುಮಾನಿಸೋಕೆ ಶುರು ಮಾಡಿದ್ಲು. ಮಗು ಬಗ್ಗೆ ಮಾತಾಡ್ತಿದ್ರು ಲಕ್ಕಿ ಮುಖದಲ್ಲಿ ಖುಷಿನೇ ಇಲ್ಲ. ಇನ್ನು ಚಾರುಣ್ಯ ಮೇಲೆ ಕೋಪದಲ್ಲೇ ಇದ್ದಾನಾ? ಏನೇ ಇರಲಿ, ಲಕ್ಕಿ ಹತ್ರ ನನಗನ್ಸಿದ್ದು ಹೇಳಲೇಬೇಕು. ಈ ಹಠ ಸಾಕು ಅಂತ ಅರ್ಥ ಮಾಡಿಸ್ಬೇಕು, ಇಲ್ಲ ಲಕ್ಕಿ ಮೊಂಡು ಎಂದ್ಕೊಂಡ ಸಂತು. ಬೇಗ ಪುಟ್ಟ ಮಗುನನ್ನ ನೋಡ್ಬೇಕೆ ನಾನು, ಅರ್ಥ ಆಯ್ತಾ ಎಂದು ಶೈಲಜಾ ಮಾತಿಗೆ, ಅಮ್ಮ ಪುಟ್ಟ ಪಾಪು ಮುಂದಿನ ವರ್ಷ ಇರಬೇಕು ಅಂತ ರೋಪ್ ಹಾಕಿ ಎಲ್ಲ ಅಣ್ಣ ಅದಕ್ಕೆ ತಡ ಮಾಡ್ತಾರೆ ಎಂದು ಚೆಲುವಿ ಇನ್ನಷ್ಟು ಕಾಡ್ಸಿದ್ಲು. ನಮಗೆ ಊರು ಹೋಗು ಅಂತಿದೆ, ಕಾಡ್ ಬಾ ಅಂತಿದೆ, ನಮಗೂ ಮರಿ ಮೊಮ್ಮಗನ್ ನೋಡೋ ಅವಕಾಶ ಮಾಡಿಕೊಡ್ರಪ್ಪ ಎಂದು ಅಜ್ಜಿ ಬೇರೆ ಸಣ್ಣ ಒಗ್ಗರಣೆ ಹಾಕಿದ್ರು. ನನಗೂ ಅಜ್ಜಿ ಆಗೋ ಆಸೆ ಇದೆ ಕಣೋ ಚಚ್ಚು, ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡಿ ಎಂದು ಶೈಲಜಾರವರು ಹೇಳುವಾಗ ಲಕ್ಕಿ ಚಾರು ಮುಖ ನೋಡ್ದ. ಅವಳಂತೂ ನಾಚಿ ನೀರಾಗಿದ್ಲು. ಅವನಿಗೆ ಯಾಕೋ ವಿಚಾರ ಹಿಡಿಸ್ಲಿಲ್ಲ. ಆದರೆ ಯಾಕೋ ಎಲ್ರಿಗೂ ಪುಟ್ಟ ಬೀಬಿ ಅಥವಾ ಪುಟ್ಟ ಜೀಜಿ ಬೇಕು ಅನಿಸಿದೆ. ಅದಕ್ಕೆ ಅಣ್ಣನ ವಿಚಾರಿಸ್ಕೊಳ್ಳಿ, ಪಾಪ ಇಲ್ಲಿ ತುಂಬ ಜನ ಅಜ್ಜಿ ಅಜ್ಜ ಆಗೋಕೆ ಕಾಯ್ತವ್ರೆ ಎಂದು ಚೆಲುವಿ ಮತ್ತಷ್ಟು ಕಾಡಲು ನಾನು ಈಗ ಬಂದೆ ಎಂದು ಅಲ್ಲಿಂದ ನಾಚ್ಕೊಂಡೇ ಓಡಿದ್ಲು ಚಾರು. ಅವಳ ಮುಖದಲ್ಲಿ ತನಗೇ ಗೊತ್ತಿಲ್ಲದೆ ನಾಚಿಕೆಯ ರಂಗು ಮೂಡಿತ್ತು. ಹಾಗೆ ಬಂದು ತನ್ನ ಮನದ ಮಾತಾಲಿಸಿದಳು. ಅವಳ ಮನವು ಮಗುವಿಗೆ ಕಾಯುತ್ತಿದೆ. ಅವಳಿಗೂ ತಾಯಿಯಾಗುವ ಬಯಕೆ ಅದಾಗಲೇ ಹುಟ್ಟಿದೆ. ಲಕ್ಕಿ ಜೊತೆಗೆ ಬೆರೆಯುವ ಮನಸ್ಸು ಹೆಚ್ಚಾಗಿದೆ. ತಾನು ಅವನಿಂದ ದೂರಾಗುತ್ತೇನೆ ಎಂದು ಗೊತ್ತಿದ್ರೂ ಹುಟ್ಟಿರುವ ಈ ಆಸೆಗೆ ಏನೆಂದು ಹೇಳಬೇಕು ಅವಳಿಗೂ ಗೊತ್ತಿಲ್ಲ. ಅವನಿಂದ ದೂರ ಹೋಗ್ತಾ ತನ್ನ ಮಡಿಲು ತುಂಬಿಕೊಂಡು ಅವನ ಪ್ರೀತಿಯನ್ನು ಜೀವಂತವಾಗಿ ಹೊತ್ತೊಯ್ಯೋ ಬಯಕೆ ಅವಳದು. ಅವನ ಬಳಿ ಇದರ ಕುರಿತು ಮಾತಾಡಬೇಕೆಂದು ಕಾದಿದ್ದ ಮನಕ್ಕೆ ಇನ್ನು ತಡ ಮಾಡಲು ಆಗ್ತಿಲ್ಲ. ಆದಷ್ಟು ಬೇಗ ಅವನಲ್ಲಿ ಅವಳ ಆಸೆ ಹೇಳಿಕೊಳ್ಳಬೇಕೆಂದು ನಿರ್ಧರಿಸಿದಳು. ಆದರೆ ಮಗು ವಿಚಾರ ಲಕ್ಕಿ ಮುಖದಲ್ಲಿ ಖುಷಿ ತಂದಿರಲಿಲ್ಲ. ಬದಲಿಗೆ ಮುಖವನ್ನ ಗಂಭೀರವಾಗಿಯೇ ಉಳಿಸಿಕೊಂಡು ಅವಳ ಬಳಿ ಬಂದಿದ್ದ. ಮುಂದೆ ಹಾಗಾದರೆ ಲಕ್ಕಿಗೆ ಈ ವಿಚಾರ ಚಾರು ಹೇಗೆ ಹೇಳ್ತಾಳೆ? ಅವಳ ಆಸೆನ ಲಕ್ಕಿ ಈಡೇರಿಸೋದಿಲ್ವಾ? ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ. ವೈವಿ ಎಂದ.